ನಮ್ಮ ಕೊಡಗಲ್ಲಿ ಒಂದು ಆ, ಗಲಾಟೆ ಅಂತಲ್ಲ, ತುಂಬಾ ಒಂದು ಆಕ್ರೋಶ ಅಂತ ಆಗ್ತಾ ಇದೆ. ಕಸ್ತೂರಿ ರಂಗನ ರಿಪೋರ್ಟು ಬೇಡ ಅಂತ ಕೆಲವರು ಬೇಕು ಅಂತ. ಇದು ಬೇಕಾ ಬೇಡವಾ ಅಂತ ಹೇಳೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಟೆಲ್ ಯು, ಈ ಒಂದು ರಿಪೋರ್ಟು ಯಾಕೆ ಬಂತು, ಇದ್ರ ಹಿಂದೆ ಇರುವ ಉದ್ದೇಶ ಏನು, ಆಮೇಲೆ ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ. ಸೊ ಈ ಒಂದು ವಿಡಿಯೋನ ನಿಮ್ಮ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರು, ಫೈನಲಿ ಐ ಜಸ್ಟ್ ವಾಂಟ್ ಟು ಸೇ, ನೀವು ಈ ವಿಡಿಯೋ ಮುಗಿಸೋ ಅಷ್ಟರಲ್ಲಿ ನಿಮ್ಮೊಂದು ಕ್ಲಾರಿಟಿ ಕೊಡ್ತೀನಿ ಯಾಕೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನೋಡಿ, ನಾನು ಒಂದು ಮಗು ಆಗಿದ್ದಾಗ ನಮ್ಮ ಕೊಡಗು ಅಂದರೆ ವೆಸ್ಟರ್ನ್ ಘಾಟ್ಸ್ ಸುತ್ತಮುತ್ತ ಬರೋದಲ್ವಾ, ತುಂಬ ಡಿಫ್ರೆಂಟ್ ಆಗಿತ್ತು. ಆ ಒಂದು ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ವಲ್ಚರ್ಸ್ ಹಾರಾಡ್ತಾ ಇತ್ತು. ಆಮೇಲೆ ಆ ಒಂದು ಮನೆ ಸುತ್ತಮುತ್ತ ಎಲ್ಲ ರ್ಯಾಬಿಟ್ಸು, ಕಾಡ್ದು ರ್ಯಾಬಿಟ್ಸ್ ಎಲ್ಲ ಬರ್ತಾ ಇತ್ತು. ಆಮೇಲೆ ಫಾಕ್ಸು, ಆಮೇಲೆ ಎಲ್ಲ ಥರದ ಒಂದು ಎಕ್ಸ್ಪೀರಿಯನ್ಸು, ಪ್ಲಸ್ಸು ಆ ಪಕ್ಷಿಗಳು ಎಲ್ಲ ಒಂಥರ ಬೇರೆ ಅಟ್ಮಾಸ್ಫಿಯರಲ್ಲಿ ಇತ್ತು. ಬಟ್ ಇವಾಗ ಎಲ್ಲಿ ನೋಡಿದ್ರು ಒಂಥರ ಬೇರೆ ಫೀಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಮಗುಗೀಗ ವಲ್ಚರ್ ಅಂತ ಹೇಳಿದ್ರೆ ಏನು ಅಂತ ತೋರಿಸ್ಕೊಡುವ ಅಂತ ಹೇಳಿದ್ರೆ, ಅವನಿಗೆ ಅದು ತೋರ್ಸೋಕ್ಕೆ ನನಗೆ ವಲ್ಚರೇ ಇಲ್ಲ. ಇವಾಗ ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿದೆ. ಕೆಲವು ಹಾವುಗಳು, ಫಾರ್ ಎಕ್ಸಾಂಪಲ್ ಈ ಗ್ರೀನ್ ಸ್ನೇಕ್ ಅಂತ ಹೇಳ್ತೀವಿ, ಅದು ತುಂಬ ರೇರ್ ಆಗಿಬಿಟ್ಟಿದೆ. ಆವಾಗ ಅದು ಕಾಮನ್ ಆಗಿತ್ತು. ಸೊ ಅಷ್ಟು ವಿಚಾರಗಳು ತುಂಬ ನಮಗೀಗ ವಿ ಆರ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟೆಡ್. ಒಂದು ನೇಚರಿಂದ ನಾವು ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಬಟ್ ಇದನ್ನ ನಾವೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಆರಾಮಾಗಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವೆಸ್ಟರ್ನ್ ಘಾಟ್ಸು ತುಂಬ ಥ್ರೆಟ್ಟಲ್ಲಿದೆ. ಯಾಕೆಂತ ಹೇಳಿದ್ರೆ, ಇವಾಗ ಯೂಸ್ ಮಾಡ್ತಾ ಇರುವಂಥ ಮೆಷಿನರೀಸು, ಇವಾಗ ಯೂಸ್ ಮಾಡ್ತಾ ಇರುವ ಈ ಒಂದು ಡೆವಲಪ್ಮೆಂಟಿಗೆ ಇರುವಂಥ ಮೈಂಡ್ಸೆಟ್ಟು ತುಂಬ ನೆಕ್ಸ್ಟ್ ಲೆವೆಲ್. ಈಗ ನಾವು ಒಂದು 100 ಇಯರ್ಸಲ್ಲಿ ನಾವು ನಮ್ಮ ಕೊಡುಗೆಗೆ ಎಷ್ಟು ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳೋದಕ್ಕಿಂತ, ಈಗ ಒಂದು 10 ವರ್ಷದಲ್ಲಿ ನಾವು ಎಷ್ಟು ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆಗಳಿಂದ ಜನರೆಲ್ಲ ಬಂದು ಇನ್ವೆಸ್ಟ್ ಅಂತಲ್ಲ, ಡಿಸ್ಟ್ರಕ್ಷನ್ ಮೋಡ್. ನಾನು ಏನೋ ಒಂದು ನೆಕ್ಸ್ಟ್ ಲೆವೆಲ್ಗೆ ಇದನ್ನ ಇಲ್ಲಿ ದುಡ್ಡನ್ನ ಬಾಚಬೇಕು ಅಂತ ಹೇಳೋ ಒಂದು ಮನಸ್ಥಿತಿ. ಇದರಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಆ್ಯಕ್ಚುಲಿ ಕಂಪ್ಲೀಟಾಗಿ ಸಫೋಕೇಟ್ ಆಗ್ತಾ ಇದೆ. ಇದನ್ನ ತುಂಬ ಹಿಂದೆ ಮಾಧವ್ ಗಡ್ಗಿಲ್ ಅಂತ ಹೇಳ್ಬಿಟ್ಟು, ಈಸ್ ಅ ವೆರಿ ಫೇಮಸ್ ಪರ್ಸ್ನಾಲಿಟಿ, ಎಕೋಲಜಿ ಬಗ್ಗೆ ತುಂಬ ಐಡಿಯಾಸ್ ಇರೋರು, ತುಂಬ ಕೇರ್ ಮಾಡುವವರು, ಪ್ರಾಣಿ ಪಕ್ಷಿ ಗಿಡ ಮರಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಸರ್ವೆ ಮಾಡಿ, ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಯಾವ ಥರ ನಾವು ಇದನ್ನ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳೋ ಒಂದು ಕಂಪ್ಲೀಟ್ ಕಾನ್ಸೆಪ್ಟ್ನ ಅವರು ರೆಡಿ ಮಾಡಿಬಿಟ್ಟು ಗಡ್ಗಿಲ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಈ ಒಂದು ರಿಪೋರ್ಟ್ನ ನಮ್ಮ ಕಂಪ್ಲೀಟ್ ಕೊಡಗಲ್ಲಿ ಇರುವಂಥ ಜನರಿಗೂ ಇದು ಗೊತ್ತಿರಲ್ಲ. ಬಟ್ ರಿಪೋರ್ಟ್ ಬಂದಿದೆ, ಏನೋ ಎಕೋಸೆನ್ಸಿಟಿವ್ ಅಂತ ಆಗುತ್ತೆ, ಇನ್ನೂ ಜನರಿಗೆ ಏನೂ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ತುಂಬ ರೂಮರ್ ಬರುತ್ತೆ. ಬಟ್ ಐ ಎಗ್ರಿ. ಯಾಕೆ ಅಂತ ಹೇಳಿದ್ರೆ, ಆ ರಿಪೋರ್ಟಲ್ಲಿ ಆ ಒಂದು ವ್ಯಕ್ತಿಗಿದ್ದಂಥ ಒಂದು ಮನಸ್ಥಿತಿ ಏನು ಅಂತ ಹೇಳಿದ್ರೆ, ನೇಚರಿಗೆ ಒಳ್ಳೇದಾಗಬೇಕು ಅಂತ. ಈಸ್ ಅ ವೆರಿ ಗುಡ್ ಹ್ಯೂಮನ್. ಆದರೆ ಮನುಷ್ಯರಿಗೆ ಇದು ಯಾವ ಥರ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅವರಿಗೆ ಪ್ರಾಬಬ್ಲಿ ಅದ್ರ ಬಗ್ಗೆ ಅವ್ರು ಜಾಸ್ತಿ ಯೋಚನೆ ಮಾಡಿಲ್ಲ. ಆ್ಯಂಡ್ ಈ ವಾಸ್ ಅ ಎಕೋಲಜಿಸ್ಟ್. ಸೊ ಅವರ ಒಂದು ರಿಪೋರ್ಟ್ ಪ್ರಕಾರ ನಾವು ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಜಾಸ್ತಿ ಮಾಡೋಂಗಿಲ್ಲ, ಹೊಸ ಪ್ರಾಜೆಕ್ಟ್ಸ್ ಯಾವುದು ಬರೋಂಗಿಲ್ಲ, ಮತ್ತು ನಾವು ನಮ್ಮ ಫಾರ್ಮಿಂಗು, ಪ್ಲಾಂಟೇಷನ್ನು, ಬಿಸ್ನೆಸ್ಸು ಎಲ್ಲದಕ್ಕೂ ಒಂದು ಚಾಲೆಂಜಸ್ ಅಂತ ಇರುತ್ತೆ. ಬಟ್ ವೆಸ್ಟರ್ನ್ ಘಾಟ್ ಮಾತ್ರ ಸಖತ್ತಾಗಿ ಡೆವಲಪ್ ಆಗ್ತಾ ಇತ್ತು. ಬಟ್ ಐ ಅಂಡರ್ಸ್ಟ್ಯಾಂಡ್, ಮನುಷ್ಯರನ್ನ ಬಿಟ್ಟು ನಾವು ಮುಂದೆ ಹೋಗೋಕ್ಕಾಗಲ್ಲ. ಬಿಕಾಸ್ ನಾವು ಎಷ್ಟು ಈ ಒಂದು ಕಂಪ್ಲೀಟ್ ಒಂದು ಎಕೋಸಿಸ್ಟಮ್ನ ಇಷ್ಟಪಡ್ತೀವೋ, ಅದೇ ಥರ ಪ್ರಾಣಿ ಪಕ್ಷಿಗಳಿಗೂ ಅಧಿಕಾರ ಇದೆ. ಬಟ್ ಅದೇ ಥರ ನಾವೆಲ್ಲರೂ ಸೇರಿಕೊಂಡು ಹೋದ್ರೇ ಚಂದ. ಸೊ ಈ ಒಂದು ರಿಪೋರ್ಟ್ನ ಸ್ಕ್ರ್ಯಾಪ್ ಮಾಡ್ತಾರೆ. ಫೈನಲ್ ನೆಕ್ಸ್ಟ್ ಬರುತ್ತೆ ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ. ಯಾಕೆಂದರೆ ಗೌರ್ಮೆಂಟಿಗೆ ಗೊತ್ತಾಗುತ್ತೆ, ಜನರು ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ, ರೆಸಿಸ್ಟೆನ್ಸ್ ತೋರಿಸ್ತಾ ಇದ್ದಾರೆ, ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತೇಳಿ ಕಂಪ್ಲೀಟ್ ಆ ರಿಪೋರ್ಟ್ನ ಸ್ಕ್ರ್ಯಾಪ್ ಮಾಡಿ ಹೊಸ ಒಂದು ಟೀಮ್ ಕಸ್ತೂರಿ ರಂಗನ್. ಸೊ ಮಾಧವ್ ಗಡ್ಗಿಲ್ ಪುಣೆಯಿಂದ ಬಂದು ಎಲ್ಲ ಮಾಡಿ ಫೈನಲ್ ಅವರು ಇಲ್ಲ. ಇವಾಗ ಅವ್ರದ್ದು ರಿಪೋರ್ಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಇಟ್ ಈಸ್ ಗಾನ್, ಇಟ್ ಈಸ್ ಡಿಸ್ಟ್ರಾಯ್ಡ್, ಇಟ್ ಈಸ್ ಕಂಪ್ಲೀಟ್ ಗಾನ್. ಬಟ್ ಅವ್ರು ಹೇಳಿದರು, ಫ್ಲಡ್ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಈ ಥರ ಬೇರೆ ಬೇರೆ ಚಾಲೆಂಜಸ್ ಆಗುತ್ತೆ ಕೊಡಗಿಗೆ, ತುಂಬ ಜನರು ಸಫೋಕೇಟ್ ಆಗ್ತಾರೆ ಹಾಗೆ ಹೀಗೆ ಅಂತ. ಬಟ್ ಅದೆಲ್ಲ ಆಯಿತು ರಿಯಾಲಿಟಿಯಲ್ಲಿ. ಆಮೇಲೆ ಕಸ್ತೂರಿ ರಂಗನ್ ಅವ್ರು ಬಂದು ಅವರು ಕೂಡ ಒಂದು ಕಮಿಟಿ ಫಾರ್ಮ್ ಮಾಡಿ ಅವರು ಕೂಡ ಒಂದು ಕಂಪ್ಲೀಟ್ ರಿಸರ್ಚ್ ಮಾಡ್ತಾರೆ. ಈಸ್ ಅ ವೆರಿ ಫೇಮಸ್ ಸೈಂಟಿಸ್ಟು, ಪದ್ಮಶ್ರೀ ಅವಾರ್ಡಿ. ಸೊ ಅವರೆಲ್ಲ ಬಂದು ಅವರು ಕೂಡ ನೇಚರ್ಗೆ ಏನಾದರೂ ಮಾಡುವ, ಹ್ಯೂಮನ್ಸಿಗೆ ಏನಾದರೂ ಮಾಡುವ ಅಂತ. ಇವ್ರದ್ದು ಏನು ಒಳ್ಳೆ ವಿಷಯ ಅಂತ ಹೇಳಿದ್ರೆ, ನೇಚರ್ ಆ್ಯಂಡ್ ಹ್ಯೂಮನ್ ಅಂತ ಮಾಡ್ತಾರೆ. ಯಾಕೆಂತ ಜನರು ಸಫರ್ ಆಗಬಾರ್ದು, ಇದು ನೇಚರು ಸಫರ್ ಆಗಬಾರ್ದು ಅಂತ. ಸೊ ಹಾಗೆ ಈ ಒಂದು ರಿಪೋರ್ಟಲ್ಲಿ ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಫಾರ್ಮಿಂಗು, ಫಿಶಿಂಗ್, ಈವನ್ ಎನಿಮಲ್ ಹಸ್ಬೆಂಡ್ರಿ, ಈಗ ಕಂಪ್ಲೀಟ್ ಪ್ರಾಣಿ ಪಕ್ಷಿಗಳು, ಈಗ ಕೆಲವರಿಗೆ ಫಾರ್ಮು, ಎನಿಮಲ್ಸ್ನ ಇಟ್ಕೊಂಡು ಕೂಡ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಮತ್ತು ಕೆರೆ, ಹೊಳೆ, ಐ ಮೀನ್ ವಾಟ್ ಎವರ್, ಅವ್ರದ್ದು ಯಾವುದಕ್ಕೂ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಇದು ಯಾರಿಗೋಸ್ಕರ ಈ ಒಂದು ಕಸ್ತೂರಿ ರಂಗನ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರೆ, ಈ ಕ್ವಾರೆ, ಕಲ್ಕೊರೆ ಅಂತ ಹೇಳ್ತೀವಿ, ಆಮೇಲೆ
ಮತ್ತು ಥರ್ಮಲ್ ಪ್ಲಾಂಟ್ಸು ಅಂದರೆ ಬೇಡದಿರುವಂಥ ಫ್ಯಾಕ್ಟ್ರೀಸ್ ಬಂದು ನಮ್ಮ ಹೊಳೆ, ನಮ್ಮ ಸ್ಮೋಕ್ ಪೊಲ್ಯೂಷನ್ ಎಲ್ಲ ಮಾಡಿ ಡಿಸ್ಟ್ರಕ್ಟಿವ್ ಮೋಡಲ್ಲಿ ಈ ಒಂದು ಕೊಡಗನ್ನ ನಾಶ ಮಾಡುವಂಥ ಯಾವುದೇ ಪ್ರಾಜೆಕ್ಟ್ನ ನಾವು ಬರೋಕ್ಕೆ ಇಲ್ಲಿ ಅಪ್ರೂವ್ ಮಾಡಲ್ಲ. ಅದು ಬಿಟ್ಟರೆ ಇಲ್ಲಿ ಲೋಕಲ್ ಐಟ್ಸಿಗೆ ಯಾವುದೇ ರೀತಿಯಿಂದ 1% ಕೂಡ ಪ್ರಾಬ್ಲಮ್ ಇಲ್ಲ. ಫಾರ್ಮರ್ಸಿಗೂ ಯಾವುದೇ ರೀತಿಯಿಂದ ತೊಂದರೆ ಇರಲ್ಲ. ಬಿಕಾಸ್ ಹೂಎವರ್ ಆಸ್ ಅ ಲ್ಯಾಂಡ್, ಹೂಎವರ್ ಇಸ್ ಡೂಯಿಂಗ್ ಎನಿಥಿಂಗ್ ದಟ್ ವಿಲ್ ಕಂಟಿನ್ಯೂ. ಅದರಿಂದ ಯಾರಿಗೂ ತೊಂದರೆ ಇಲ್ಲ. ಆದರೆ ಫಾರೆಸ್ಟಿನ ಮಿಸ್ಯೂಸ್ ಮಾಡೋದು, ಹಂಟ್ ಮಾಡೋದು, ಈ ಥರ ಬೇರೆ ಬೇರೆ ವಿಚಾರಗಳಿಗೆ ಆಪ್ಷನ್ಸ್ ಇರಲ್ಲ ಅಂತ ಹೇಳೋ ಒಂದು ಕ್ಲಾರಿಟಿನ ಅವ್ರು ಏನು ಮಾಡ್ತಾರೆ, ಪ್ರಿಪೇರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತಾರೆ. ಬಟ್ ಅದನ್ನು ಇವಾಗ ಫಸ್ಟ್ ರೌಂಡಲ್ಲಿ ಅಪ್ಲೈ ಮಾಡೋಕ್ಕೆ ನೋಡ್ತಾರೆ, ಆಗಲ್ಲ. ಸೊ ಫೈನಲಿ ಇವಾಗ ಇದನ್ನ ನಿಜವಾಗ್ಲೂ ಅಪ್ಲೈ ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ವೆಸ್ಟರ್ನ್ ಘಾಟ್ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಕೂಡ ಅದನ್ನ ಟೇಕ್ ಆಫ್ ಮಾಡಬೇಕು ಅಂತ ಹೇಳುವಾಗ ನಮ್ಮ ಕೊಡಗಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇದ್ರ ಬಗ್ಗೆ ತುಂಬ ನೆಗೆಟಿವ್ ರೂಮರ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕೆ ಬಿಡಲ್ಲ, ನಮ್ಮ ರೈತರಿಗೆ ತೊಂದರೆ ಆಗುತ್ತೆ, ನಮ್ಮ ಅವರಿಗೆ ತೊಂದರೆ ಆಗಿ ಐ ಮೀನ್ ವಿ ಆರ್ ಜಸ್ಟ್ ಪುಟ್ಟಿಂಗ್ ದಟ್ ಫಿಯರ್ ಇನ್ ಫಾರ್ಮರ್ಸ್ ಮೈಂಡು ಜನಗಳ ಮಧ್ಯದಲ್ಲಿ. ಒಂದು ಹೇಳ್ತೀನಿ ಕೇಳಿ, ಈಗ ನಾವೇನಾದರೂ ಈ ರಿಪೋರ್ಟ್ನ ತಂದಿಲ್ಲ ಅಂತ ಹೇಳಿದರೆ ನಮ್ಮ ಕೊಡಗು ಉಳಿಯಲ್ಲ. ಆಲ್ರೆಡಿ ಕೊಡಗನ್ನ ತಿಂದು ತೇಗಿ ಆಗ್ಬಿಟ್ಟಿದೆ. ತುಂಬ ಜನರು ಆ ಬೇಡದಿರೋ ಡಿಸ್ಟ್ರಕ್ಷನ್ಸು, ಬೆಟ್ಟನ ತೋಟ ಮಾಡಿದ್ದಾರೆ. ತುಂಬ ಎಕ್ಸಾಂಪಲ್ಸ್ ಇದೆ, ಬೇಕಾದರೆ ಬನ್ನಿ ನಾನೇ ತೋರಿಸ್ತೀನಿ. ಏಕರೆಗಟ್ಟಲೆ ಇದೆ. ತೋಟ ಮಾಡಿ ಬೆಟ್ಟನ ಇದು ಮಾಡಿರೋದು. ಬಟ್ ಐ ಆಮ್ ನಾಟ್ ಸೇಯಿಂಗ್ ಇದೆಲ್ಲ ಸಫರ್ ಆಗುತ್ತೆ ಅಂತಲ್ಲ, ಬಟ್ ಮಾಡಿರೋದು ಅದನ್ನ ಈಗ ಬಿಡ್ತಾರೆ. ಬಟ್ ಫ್ಯೂಚರಿಗೆ ಇದನ್ನ ಜಾಸ್ತಿ ಮಾಡೋಕ್ಕೆ ಬಿಡಲ್ಲ. ಬಟ್ ಇವಾಗ ಇಲ್ಲಿ ಯಾರು ಬಂದು ಇದನ್ನ ಅಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಟೈಪ್ ಆಫ್ ಪೀಪಲ್ ಹೂ ಡಸಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ನಂದೆಲ್ಲಿ ಇಡ್ಲಿ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಒಬ್ರು ಬರುವಂಥವ್ರು. ಎರಡನೇ ಥರ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನಾನು ನಿಜ ಏನೋ ಒಂದು ಮಾಡ್ತಾ ಇದ್ದೀನಿ, ಅದು ನನಗೆ ನೆಗೆಟಿವ್, ಇಟ್ ಈಸ್ ನಾಟ್ ಲಾಜಿಕಲ್ ಅಂತ ಗೊತ್ತು, ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಬಟ್ ಅದಕ್ಕೇನಾದ್ರು ತೊಂದರೆ ಆಗುತ್ತೆ ಅಂತ ಹೇಳೋ ಒಂದು ಮನಸ್ಥಿತಿ. ಇಲ್ಲ ಮೂರನೇದು ಏನು ಅಂತ ಹೇಳಿದ್ರೆ, ಇಲ್ಲ ನಾನು ಮಾತ್ರ ಚೆನ್ನಾಗಿರಬೇಕು, ನನ್ನ ಮಕ್ಳು ಮಾತ್ರ ಚೆನ್ನಾಗಿರಬೇಕು, ನಾನು ಒಂದು ಮಲ್ಟಿಪಲ್ ಇದರದ್ದು ಮನೆ ಕಟ್ಟಬೇಕು, ಅಷ್ಟು ಗಾಡಿ ಇಟ್ಕೋಬೇಕು, ಬಟ್ ಫ್ಯೂಚರಿಗೆ ನನ್ನ ಮಕ್ಕಳಿಗೆ ಉಸಿರಾಡೋಕ್ಕೆ ಗಾಳಿ ಇದೆಯಾ, ನೀರಿದೆಯಾ, ಹಣ್ಣು, ಅದು ನನಗೆ ಬೇಕಾಗಿಲ್ಲ, ಬಟ್ ನಾನು ದುಡ್ಡು ಮಾಡಿ ಇಡಬೇಕು ಅಂತ, ಈ ದುಡ್ಡು ತಿನ್ನೋಕ್ಕಿಂತ ಹೊರಟಂಥ ಒಂದು ಮನಸ್ಥಿತಿ ಅವರು. ಆಮೇಲೆ ನಾಲ್ಕನೇ ಜನರು ಯಾವ ಥರ ಅಂತ ಹೇಳಿದ್ರೆ, ಹೌದು ಯಾರೋ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದು ನಿಲ್ಲಿಸಬೇಕು ಅಂತ. ಇವರು ತುಂಬ ವರ್ಷದಿಂದ ನಿಲ್ಲಿಸಬೇಕು, ಏನಾದ್ರು ಒಂದು ಮಾಡಿದ್ರೆ ಅದನ್ನ ನಿಲ್ಲಿಸಬೇಕು, ಏನಾದ್ರು ಒಂದು ಮಾಡಿದ್ರೆ ಅದು ನಿಲ್ಲಿಸಬೇಕು ಅಂತ. ಬಟ್ ಅದ್ರದ್ದು ಪ್ರೋಸ್ ಏನು, ಕಾನ್ಸ್ ಏನು, ಇದು ಯಾವುದು ಸ್ಟಡಿ ಮಾಡಲ್ಲ. ಆ್ಯಂಡ್ ಫಿಫ್ತ್ ಟೈಪ್ ಆಫ್ ಜನರು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇರ್ತಾರೆ, ಏನೋ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಇದು ನಮ್ಗೆ ಏನು ಇದರಿಂದ ಬೇರೆ ಇಲ್ಲ, ಐ ಮೀನ್ ಏನು ಡಿಫ್ರೆನ್ಸ್ ಆಗಲ್ಲ ಅಂತ. ಬಟ್ ಡಿಫ್ರೆನ್ಸ್ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ವೆಸ್ಟರ್ನ್ ಘಾಟ್ಸ್ನ ತುಂಬ ಹತ್ರದಿಂದ ನೋಡಿದವನು, ಬೆಳೆದವನು. ಈಗ ಹೊಟ್ಟೆ ಉರಿಯುತ್ತೆ. ದೊಡ್ಡ ದೊಡ್ಡ ಮರಗಳನ್ನ ಏನು ಕೇಳದೆ ಕಡ್ದು ಬಿಸಾಕ್ತಾ ಇದ್ದೀವಿ. ನಮ್ಮ ಮಕ್ಕಳು ನಾವು ಏನಾದರೂ ಇದನ್ನ ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ನಾಳೆ ದಿವಸ ಅವರು ಕೂಡ ನಮ್ಮ ಇಡೀ ಕೊಡಗುನ ಸೌದೆ ಮಾಡಿ ಕಂಪ್ಲೀಟ್ ಅದರಲ್ಲಿ ಟಿಂಬರು, ಫರ್ನಿಚರ್ ಏನೇನಿದೆ ಎಲ್ಲ ಮಾಡಿ ಕೊಡಗಲ್ಲಿ ಎಲ್ಲ ಅಗದು ಬಗದು, ಲಿಟ್ರಲಿ ನಾನು ಈ ವರ್ಡ್ ಯೂಸ್ ಮಾಡಬಾರ್ದು, ನಮ್ಮ ಭೂಮಿ ತಾಯಿನ ಅದೇನೋ ಹೇಳ್ತಾರಲ್ಲ, ಅತ್ಯಾಚಾರ ಮಾಡೋ ರೇಂಜಲ್ಲಿ ಆಗ್ಬಿಟ್ಟಿದೆ. ಬಟ್ ಇದನ್ನ ನೋಡ್ಕೊಂಡು ನಾವು ಏನಾದರೂ ಸುಮ್ಮನೆ ಕೂತು ಇವಾಗ ನಮಗೇನು ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಸಫರ್ ಆಗೋದು ಯಾರು ಗೊತ್ತಾ? ಫಸ್ಟ್ ಬಂದು ಪ್ರೊಟೆಕ್ಟರ್ಸ್ ಅಂತ ಹೇಳ್ತಾರೆ, ಯಾರೀಗ ಒದ್ದಾಡ್ತಾ ಇದ್ದಾರೆ ಇದನ್ನ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಇವರು ಅಷ್ಟು ಸಫರ್ ಆಗಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ದೇವ್ರ ಆಶೀರ್ವಾದ ಇರುತ್ತೆ, ಪ್ರೊಟೆಕ್ಟರ್ಸ್ ಅಂತ ಇರ್ತಾರೆ. ಸೆಕೆಂಡು ಡೆಸ್ಟ್ರಾಯರ್ಸು, ಅವರು ರೆಡಿ ಆಗಿಬಿಟ್ಟಿರ್ತಾರೆ, ಏನಾದರೂ ಪರವಾಗಿಲ್ಲ, ಇಡೀ ಕೊಡಗಲ್ಲಿ ನ್ಯಾಚುರಲ್ ಆಗಿ ಎ ಸಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಎ ಸಿ ಗಾಡಿಯಲ್ಲಿ ಇರ್ತೀನಿ, ಎ ಸಿ ಮನೆ ಮಾಡ್ಕೊಂಡು ಆರಾಮಾಗಿರ್ತೀನಿ, ಪ್ರಪಂಚ ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ. ಇವರು ಡೆಸ್ಟ್ರಾಯರ್ಸು. ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಅವ್ರು ಬರೋದು ಎ ಸಿಯಲ್ಲಿ, ಹೋಗೋದು ಎ ಸಿಯಲ್ಲಿ, ಕಂಪ್ಲೀಟ್ ಎ ಸಿಯಲ್ಲೇ ಬದುಕ್ತಾರೆ. ಇಟ್ ಮೈಟ್ ಬಿ ಎನಿಬಡಿ. ಬಟ್ ಮೂರನೇದು ಯಾರು ಗೊತ್ತಾ? ಸೈಲೆಂಟಾಗಿ ನನಗೇನು ಪ್ರಾಬ್ಲಮ್ ಇಲ್ಲ, ಇದು ನನಗೇನು ಸಂಬಂಧ ಇಲ್ಲ, ನನ್ನ ಮಕ್ಕಳು ಒಳ್ಳೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ನಾಳೆ ದಿವಸ ಅವ್ರು ಫಾರಿನಿಗೆ ಹೋಗ್ತಾರೆ, ನಾಳೆ ದಿವಸ ಏನೋ ಇರ್ತಾರೆ ಅಂತೇಳಿ ಆರಾಮಾಗಿ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿಕೊಂಡು, ಏನು ನನಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಿ ಕೂರೋರು ಇದ್ದಾರಲ್ಲ, ಇವರಿಗೆ ಬೀಳೋದು ಏಟುಗಳು. ಕೋವಿಡ್ ಆಗಿದ್ದು ಇವರಿಗೇನೆ ಜಾಸ್ತಿ ಎಲ್ಲ. ಸೊ ಮೈ ಹೋಲ್ ಪಾಯಿಂಟ್ ಈಸ್, ನಮ್ಮ ಈ ಒಂದು ನೇಚರ್ ಏನಿದೆ, ವೆಸ್ಟರ್ನ್ ಘಾಟ್ಸ್ ಏನಿದೆ, ಅದು ಯಾರಪ್ಪಂದು ಅಲ್ಲ, ಅದು ನಮ್ಮ ಮಕ್ಕಳದು ಮತ್ತು ನಮ್ಮೊಟ್ಟಿಗಿರುವಂಥ ಈ ಕೋ ಎಕ್ಸಿಸ್ಟ್ ಅಂತ ಏನು ಹೇಳ್ತೀವಿ, ಇವಾಗೆ ಸಂಬಂಧಪಟ್ಟಿರೋದು. ಸೊ ಇದನ್ನ ನಾವು ಯಾವುದೇ ಕಾರಣದಿಂದಲೂ ಕೂಡ ಈ ಒಂದು ಕಸ್ತೂರಿ ರಂಗನ್ನ ಯಾವುದೇ ರೀತಿಯಿಂದನೂ ನಿಲ್ಲಿಸುವಂಥ ಕಾರ್ಯಕ್ರಮ ಇಲ್ಲ. ಇದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆಗೂ ಹೋಗಿ ನಾವು ಪಾಠ ಪ್ರವಚನ ಮಾಡಬೇಕು. ನೇಚರ್ ಅಂದರೆ ಏನು, ಇದರಿಂದ ನಿಮಗೆ ಪರ್ಸನಲ್ ಲೈಫಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಬಿಸ್ನೆಸ್ಸಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದೆಲ್ಲ ಮಾಡ್ಕೊಂಡು ಕೂರಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಮನೆಗೆ ಹೋಗಿ ಇದ್ರ ಬಗ್ಗೆ ಪಾಠ ಮಾಡಬೇಕು. ಅದು ಮಾಡೋಕ್ಕಾಗಲ್ಲ. ಇಟ್ ಈಸ್ ಬಿಕಾಸ್ ನಾನು ತುಂಬ ವರ್ಷದಿಂದ ಏನೇನೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಈ ಥರ ಒಂದು ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಸೈಡ್ ಮಾಡಿದ್ರೆ, ಇಟ್ಸ್ ಓನ್ಲಿ ಒಂದು 37% ಮಾತ್ರ ನಾವು ಒಂದು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಬಾಕಿ ಎಲ್ಲ ನಮಗೆ ಹಾಗೇ ಉಳಿದಿದೆ. ಈ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದ್ರೆ ಇದು ನಮ್ಮ ಕೊಡಗಲ್ಲಿ ಮಾತ್ರ ಇರೋದಲ್ಲ. ಗುಜರಾತು, ಮಹಾರಾಷ್ಟ್ರ, ಗೋವಾ,
ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ರಿಗೂ ಇದು ಈಕ್ವಲ್ ಇಂಪಾರ್ಟೆಂಟು. ಈ 4 ಜನರಿಗೆ ಯಾರು ಹೋಗ್ಬಿಟ್ಟು ಒಂದು ಪ್ರೆಸ್ ರಿಪೋರ್ಟ್ ಮಾಡಿ ಒಂದು ನಿಲ್ಲಿಸ್ಬೇಕು ಹಾಗೆ ಹೀಗೆ ಅಂತ ಒದ್ದಾಡ್ತೀರಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಎಲ್ಲರೂ ಸೇರಿ ಮನ್ಸು ಮಾಡ್ತೀವಿ, ಇಡೀ ದೇಶನೇ ಎಬ್ಬಿಸ್ತೀವಿ. ಯಾಕೆಂತ ಹೇಳಿದ್ರೆ ಇಡೀ ದೇಶನೇ ಎದ್ದೇಳ್ಬೇಕು ಇದೊಂದು ಇಂಪ್ಲಿಮೆಂಟ್ ಮಾಡೋಕ್ಕೆ. ಯಾಕಂದರೆ ವೆಸ್ಟರ್ನ್ ಘಾಟ್ಸಿಂದ ನಾನೊಬ್ಬ ಉಸಿರಾಡ್ತಾ ಇಲ್ಲ, ನಮ್ಮ ಪಕ್ಕದಲ್ಲಿರೋರು ಮಾತ್ರ ಉಸಿರಾಟ ಅಲ್ಲ, ಇಡೀ ದೇಶನೇ ಉಸಿರಾಡ್ತಾ ಇರುವಂಥ ಒಂದು ಜಾಗ. ಆ್ಯಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆಕ್ಸಿಜನ್ನು, ಒಳ್ಳೆ ಒಂದು ಸ್ಪೀಸೀಸ್ ಇರುವಂಥದ್ದು. ಆಟೋಮೆಟಿಕಲಿ ಕಂಪ್ಲೀಟ್ ಜಂಗಲ್ ಕಂಟ್ರೋಲ್ ಆಗ್ತಾ ಇದೆ. ಇದನ್ನ ನಾವು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮಂಥ ಒಂದು ವೇಸ್ಟ್ ಜನ್ರೇಷನ್ ಬೇರೆ ಯಾರು ಇರಲ್ಲ. ನಾವು ಬೂಮರ್ಸ್ ಅಂತ ಹೇಳ್ತೀವಿ, ಮಿಲಿಯನಿಯಲ್ಸ್ ಅಂತ ಹೇಳ್ತೀವಿ. ನಾಳೆ ದಿವಸ ನಮ್ಮ ಜೆನ್ ಆಲ್ಫಾದವರು ನಮಗೆ ಶಾಪ ಆಗ್ತಾರೆ. ನಮ್ಮ ತಾತ ಅಜ್ಜಿ ನಮ್ಮ ಎಲ್ಲ ಮಾರಾಟ ಮಾಡಿಬಿಟ್ರು, ಎಲ್ಲ ತಿಂದಾಕ್ಬಿಟ್ರು, ಎಲ್ಲ ಸಾಯಿಸ್ಬಿಟ್ರು, ಏನು ಉಳಿಸಿಲ್ಲ ಅಂತ ಹೇಳ್ಬಿಟ್ಟು ಈ ಶಾಪ ನಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ ನಾವು ಇವಾಗಲೇ ರೆಡಿ ಆಗಬೇಕು. ಯಾಕಂದರೆ ನಮ್ಮ ಈ ಸ್ವಲ್ಪ ಹಿಂದೆ ಇರೋ ಜನ್ರೇಷನ್ನು ತಿಂದು ತೇಗಿ ಆಗಿದೆ, ಅವ್ರದ್ದೆಲ್ಲ ಹೊಟ್ಟೆ ತುಂಬಿದೆ, ಅವ್ರಿಗೆ ಇನ್ನೂ ಏನಿಲ್ಲ. ಬಟ್ ಇವಾಗಲೂ ಈ ಲಾಸ್ಟ್ ಮಿನಿಟಲ್ಲಿ ಪುನಃ ಬಂದುಬಿಟ್ಟು ಕೂರ್ತಾರಲ್ಲ, ಇದನ್ನ ನಿಲ್ಲಿಸ್ಬೇಕು. ಅವ್ರು ನೋಡ್ಬಿಟ್ಟು ಫಸ್ಟ್ ಕೇಳಬೇಕು, ಕಸ್ತೂರಿ ರಂಗನ್ ರಿಪೋರ್ಟ್ ಯಾರು ಮಾಡಿರೋದು, ಅವ್ರು ಎಲ್ಲಿಂದ ಬಂದಿರೋದು, ಯಾಕೆ ಮಾಡಿದ್ರು, ವಾಟ್ ಈಸ್ ಈ ಕೆಲವು ಕ್ವಶನ್ಸನ್ನು ನಾವು ದಯವಿಟ್ಟು ಮೀಡಿಯಾದವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೇಳಿ. ಅವರಿಗೆ ಗೊತ್ತಾ ಅದ್ರ ಬಗ್ಗೆ, ಅವ್ರು ಸ್ಟಡಿ ಮಾಡಿದಾರಾ, ಇಲ್ಲ ಸುಮ್ಮನೆ ಬ್ಲೈಂಡಾಗಿ ಮಾತಾಡ್ತಾ ಇದ್ದಾರಾ ಅಂತ. ಒಂದು ಅಪ್ಪ ಆಗಿ ಹೇಳ್ತಾ ಇದ್ದೀನಿ, ನೀವು ತಂದೆಯಾಗಿ ಈ ಒಂದು ವಿಡಿಯೋನ ನೋಡಿ, ಒಂದು ತಾಯಿಯಾಗಿ ಈ ವಿಡಿಯೋನ ನೋಡಿ, ಒಂದು ಮಗುವಾಗಿ ಈ ವಿಡಿಯೋನ ನೋಡಿ, ಜೆನ್ಜಿ ಆಗಿದ್ದರೆ ಈ ವಿಡಿಯೋ ನೋಡಿ, ಜೆನ್ ಆಲ್ಫಾದವರು ನಿಮಗೆ ಬದುಕಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ನೋಡಿ. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಈ ಡಿಸ್ಟ್ರಕ್ಷನ್ ಅಂತ ಹೇಳೋದು ಒಂದು ಕಟ್ಟಿಟ್ಟ ಬುತ್ತಿ, ನಮ್ಮನ್ನ ಉಳಿಸ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇವತ್ತು ನಾವು ಮಾಡುವಂಥ ಒಂದು ಡಿಸಿಷನ್ನಿಂದ ನಮ್ಮ ವೆಸ್ಟರ್ನ್ ಘಾಟ್ ಉಳಿಯುತ್ತಾ ಇಲ್ಲ ಅದು ಡೆಸ್ಟ್ರಾಯ್ ಆಗುತ್ತಾ ಅಂತ ಹೇಳೋದು ನಾವು ಡಿಸೈಡ್ ಮಾಡಬೇಕು. ನಿಮಗೆ ಯಾರ್ಯಾರು ಇನ್ಫ್ಲುಯೆನ್ಸರ್ಸ್ ಇರ್ತಾರೆ, ಯಾರ್ಯಾರು ನೀವು ಇಫ್ ಯು ಆರ್ ನಾಟ್ ಎ ಇನ್ಫ್ಲುಯೆನ್ಸರ್, ಇದ್ರ ಬಗ್ಗೆ ಒಂದು ಪೋಸ್ಟು, ಇದ್ರ ಬಗ್ಗೆ ಒಂದು ಸ್ಟೋರಿ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಮತ್ತು ಗೂಗಲಲ್ಲಿ ನಿಮಗೆ ಕಂಪ್ಲೀಟ್ ಡೇಟಾ ಇದೆ, ಬೇರೆ ಬೇರೆ ಕಡೆಯಿಂದ ಅದ್ರದ್ದು ರಿಪೋರ್ಟ್ಸ್ ತೆಗೀರಿ. ಗಾಡ್ಗಿಲ್ ರಿಪೋರ್ಟ್ ಏನಿದೆ, ಕಸ್ತೂರಿ ರಂಗನ್ ರಿಪೋರ್ಟ್ ಏನಿದೆ, ಇದರಿಂದ ನಮಗೆ ಯಾವ ಥರ ಥ್ರೆಟ್ ಆಗಿದೆ ಕ್ಲಾರಿಟಿ ಕೊಡಿ. ನಿಜವಾಗ್ಲೂ ಅದರಲ್ಲಿ ಥ್ರೆಟ್ ಇದೆ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬೇಡ. ಬಟ್ ನಾನು ಹೇಳ್ತಾ ಇದ್ದೀನಿ 100% ಇದರಿಂದ ಯಾವುದೇ ರೀತಿಯಿಂದ ಥ್ರೆಟ್ ಇಲ್ಲ. ಹೂ ಆರ್ ರಿಯಲಿ ಜೆನ್ಯೂನ್ ಆಗಿ ಅವ್ರ ಪಾಡಿಗೆ ಅವ್ರ ಕೆಲಸ ವ್ಯವಹಾರಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಭಯ ಇಲ್ಲ. ಇದು ಕಳ್ಳರಿಗಿರುವಂಥ ಭಯ. ಯಾರು ಬೇಡದಿರೋ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೆ ಮಾತ್ರ ಇರುವಂಥ ಭಯ. ನಂದು ರಿಟ್ರೀಟ್ ಇದೆ, ನಂದು ಒಂದು ತೋಟ ಇದೆ, ನಂದು ಜಾಗಗಳಿದೆ, ನಂದು ಬಿಸ್ನೆಸ್ ಇದೆ, ನಂದು ಕೊಡಗಲ್ಲಿ ಬೇಕಾದಷ್ಟು ವಿಚಾರಗಳಿದೆ, ನಾನೇ ಭಯ ಪಡ್ತಾ ಇಲ್ಲ. ಮತ್ತು ಈ ಬಾಕಿರೋರು ಯಾಕೆ ಭಯ ಪಡಬೇಕು? ಸೊ ಕ್ವಶನ್ ಈಸ್ ವಿತ್ ಯು. ಇದ್ರ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಿ. ಪ್ಲಸ್ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು ವಿತ್ ಅ ಲಾಟ್ ಆಫ್ ಪೇಯ್ನ್. ನಮ್ಮ ತಂದೆಗೆ ಏನಾದರೂ ಈ ಒಂದು ರಿಪೋರ್ಟ್ ಬಂದಿದ್ದರೆ ಇಷ್ಟೊತ್ತಿಗೆ ಅವ್ರ ಪಾಪ ಚೆನ್ನಾಗಿ ಬದುಕ್ತಿದ್ರು. ಇರೋ ಮರನ ಕಡಿದು ಬಿಸ್ನೆಸ್ ಮಾಡಿ ಫ್ರೆಂಡ್ಸಿಗೆ ತಿನ್ನಿಸಿ ಕುಡಿಸಿ ಎಲ್ಲ ಮುಗಿಸಿ ಲಾಸ್ಟಿಗೆ ಅವ್ರು ಸಾಯ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಸತ್ರಲ್ಲ. ಈ ಒಂದು ಕಣ್ಣೀರು ನಾನು ನೋಡಿದ್ದೀನಿ. ಪ್ಲಾಂಟರ್ಸ್ ಇದ್ದಾರೆ, ಅಷ್ಟು ಜನರಿದ್ದಾರೆ, ಅವರೆಲ್ಲ ಈಗ ಸಫೋಗೇಟ್ ಆಗ್ತಾ ಇದ್ದಾರೆ. ತುಂಬ ಜನರಿಗೆ ತೊಂದರೆ ಆಗ್ತಾ ಇದೆ. ಭೂಮಿ ತಾಯಿನ ಯಾವಾಗ ನಾವು ಬಿಡ್ತೀವಿ, ನಾವು ಅದನ್ನ ಎಗೇನ್ಸ್ಟ್ ಮಾಡ್ತೀವಿ, ನಾವು ಫ್ಯೂಚರಿಗೆ ಸಫರ್ ಆಗ್ತೀವಿ. ಆಮೇಲೆ ಈಗ ಇದ್ರ ಎಗೇನ್ಸ್ಟ್ ಫೈಟ್ ಮಾಡ್ತಾ ಇದ್ದಾರಲ್ಲ, ಇನ್ನೊಂದು 50 ವರ್ಷ ಹೋದರೆ ಅವರು ಮೆಜಾರಿಟಿ ಜನರು ಇರಲ್ಲ, ಇನ್ಕ್ಲೂಡಿಂಗ್ ನಾವು ಇರಲ್ಲ. ಬಟ್ ನಾವು ಮಾಡಿರೋ ಈ ಒಂದು ಅನ್ಯಾಯ ಇದೆಯಲ್ಲ, ಇದನ್ನ ತಡೆಯೋಕ್ಕಿರುವಂಥ ಅನ್ಯಾಯ, ಇದು ನಮಗೆ ಫ್ಯೂಚರಿಗೆ ನಮ್ಮ ಮಕ್ಕಳು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ಹೇಳೋದು ಮ್ಯಾಟ್ರ್ ಆಗುತ್ತೆ. ಆ್ಯನ್ಸೆಸ್ಟರ್ಸ್ಗೆ ಗೊತ್ತಿತ್ತಿದು, ಅವರಿಗೆ ಯಾವುದು ಗಾಡ್ಗಿಲ್ ರಿಪೋರ್ಟು ಬೇಡ, ಯಾವುದು ಕಸ್ತೂರಿ ರಂಗನ್ ರಿಪೋರ್ಟು ಬೇಡ. ಅವ್ರಿಗೆ ಗೊತ್ತಿತ್ತು ನಾನು ಭೂಮಿನ ಪೂಜೆ ಮಾಡಬೇಕು, ಒಳಗೆ ವರ್ಷಿಪ್ ಮಾಡಬೇಕು, ನಮ್ಮ ಪ್ರಾಣಿ ಪಕ್ಷಿಗಳಿಗೆ ನಾವು ಬೆಲೆ ಕೊಡಬೇಕು. ಪ್ರತಿ ಒಂದು ಕ್ಲಾರಿಟಿ ಇದ್ದಂಥ ಒಂದು ಜನ್ರೇಷನ್ನು, ಆ ಒಂದು ಆ್ಯನ್ಸೆಸ್ಟರ್ಸು. ಈ ಮಧ್ಯದಲ್ಲಿ ಬಂದುವಲ್ಲ ಈ ಕೆಲವು ಅಧಿಕ ಪ್ರಸಂಗಿತನದಲ್ಲಿ ನಾವು ಮಕ್ಕಳಿಗೆ ಕೆಲವು ವಿಷಯ ಪಾಸೇ ಮಾಡಿಲ್ಲ. ಅದು ಮಾಡು, ಇದು ಮಾಡು, ಹಂಗೆ ಮಾಡು, ಹಿಂಗೆ ಮಾಡು. ಇದು ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಇದೆ, ಎಲ್ಲ ಕೊಡಗು ಅಂತಲ್ಲ, ಎಲ್ಲ ಕಡೆ ಇದೆ. ಇದು ನಮ್ಮ ಆ್ಯನ್ಸೆಸ್ಟರ್ಸಿಂದ ನಮ್ಮ ಈ ಪ್ರೆಸೆಂಟ್ ಜನ್ರೇಷನ್ಗೆ ತುಂಬ ವಿಚಾರಗಳು ಪಾಸ್ ಆಗಿಲ್ಲ. ಸೊ ಮೈ ಕ್ವಶನ್ ಈಸ್, ಆರ್ ವಿ ಗೋಯಿಂಗ್ ಟು ಲೀವ್ ಇಟ್ ದಿಸ್ ವೇ? ಇಲ್ಲ ನಾವು ಅವ್ರಿಗೆ ಎಜುಕೇಟ್ ಮಾಡಿ ಇದನ್ನ ನಾವು ತಡೆ ಹಿಡಿತೀವ, ನಮ್ಮ ವೆಸ್ಟರ್ನ್ ಘಾಟ್ಸ್ನ ಉಳಿಸ್ಕೊಳ್ತೀವ, ನಮ್ಮ ಮಕ್ಕಳಿಗೆ ಒಂದು ಫ್ಯೂಚರ್ ಕೊಡ್ತೀವಿ ಅಂತ ಹೇಳೋದು. ದಿಸ್ ಈಸ್ ನಾಟ್ ಬೂಮರ್ಸ್ ಆ್ಯಂಡ್ ಮಿಲೇನಿಯಲ್ಸು. ಹೇಳ್ತಾ ಇದ್ದೀನಿ, ನಾವು ಚೇಂಜ್ ಆಗಲೇಬೇಕು. ನಾವು ಚೇಂಜ್ ಆಗದೆ ಇನ್ನೂ ನಾವು ಏನಾದರೂ ಜೆನ್ ಆಲ್ಫಾ ಇಲ್ಲ ನೆಕ್ಸ್ಟ್ ಜನ್ರೇಷನ್ ಯಾರು ಬರ್ತಾ ಇದ್ದಾರೆ ಅವ್ರನ್ನ ಏನಾದರೂ ನಾವು ತಡೆಯೋಕೆ ಹೋದರೆ ನಮ್ಮನ್ನ ಅವರು ಕೇರು ಮಾಡಲ್ಲ. ನಮ್ಮ ವಿಷಯನ ಕಂಪ್ಲೀಟ್ ಅವ್ರು ತಿರ್ಚ್ತಾರೆ. ಆಲ್ರೆಡಿ ನಾವು ನೋಡಿದ್ದೀವಿ, ನೇಪಾಳು, ಬೇರೆ ಬೇರೆ ಕಡೆಗಳಲ್ಲಿ, ಶ್ರೀಲಂಕಾ, ಎಲ್ಲ ಕಡೆಗಳಲ್ಲಿ ಜೆನ್ಜಿ ಎಚ್ಚೆತ್ಕೊಂಡಿದ್ದಾರೆ. ಇವನ್ ಕರ್ನಾಟಕದಲ್ಲೂ ಇಂಡಿಯಾದಲ್ಲೂ ಗಲಾಟೆಗಳಾಗಿದೆ. ಸೊ ಯೋಚನೆ ಮಾಡಿಬಿಟ್ಟು ಮಾಡಿ. ಯು ಮೈಟ್ ಬಿ ಎನಿಬಡಿ, ಯಾವುದೇ ಒಂದು ಫೀಲ್ಡಲ್ಲಿರಿ, ಬಟ್ ಬಿ ಥಾಟ್ಫುಲ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್. ಬಿಕಾಸ್ ಜೆನ್ಜಿ ಈಸ್ ವಾಚಿಂಗ್, ಜೆನ್ ಆಲ್ಫಾ ಈಸ್ ವಾಚಿಂಗ್, ಮದರ್ಸ್ ಆರ್ ವಾಚಿಂಗ್, ಫಾದರ್ಸ್ ಆರ್ ವಾಚಿಂಗ್. ಅವ್ರ ಕಿಡ್ಸ್ ಯಾವ ಏಜ್ ಗ್ರೂಪ್ ಇಲ್ಲ, ದೇ ಆರ್ ವಾಚಿಂಗ್. ಸೈಲೆಂಟ್ ಆಗಿರ್ಬೋದು, ಅವರು ವೈಲೆಂಟ್ ಆಗಬಾರ್ದು ಅಂತ ಹೇಳಿದ್ರೆ ಕಸ್ತೂರಿ ರಂಗನ್ ಇಂಪ್ಲಿಮೆಂಟ್ ಮಾಡುವ. ಆ್ಯಂಡ್ ಈ ಒಂದು ವಿಡಿಯೋನ ಎಲ್ಲರೊಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಲಾಸ್ಟ್ ತನಕ ಈ ವಿಡಿಯೋ ನೋಡಿದರೆ
ಲೆಟ್ಸ್ ಸಪೋರ್ಟ್ ಕಸ್ತೂರಿ ರಂಗನ್ ಅಂತ ಕಮೆಂಟಲ್ಲಿ ಹಾಕಿ. ಕಣ್ಣು ಮುಚ್ಕೊಳ್ಳಿ, ಒಂದ್ಸತಿ ಯೋಚನೆ ಮಾಡಿ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇದನ್ನ ನಿಲ್ಲಿಸ್ಬೇಕಾ, ಇಲ್ಲ ನಾನು ನನ್ನ ಫ್ಯೂಚರಿಗೆ ಒಳ್ಳೇದಾಗಕ್ಕೆ ನಿಲ್ಲಿಸ್ಬೇಕಾ ಅಂತ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಈ ಒಂದು ವಿಡಿಯೋದಿಂದ ನನಗೇನೂ ಲಾಭ ಇಲ್ಲ, ಬಟ್ ಐ ವಿಲ್ ಸ್ಪೀಕ್ ದಿಸ್ ನಾಟ್ ಫಾರ್ ಮೈ ಸನ್, ಫಾರ್ ದ ಫ್ಯೂಚರ್ ಜನರೇಷನ್ ಆ್ಯಂಡ್ ದ ನೇಚರ್. ದಟ್ ಈಸ್ ದ ಹೋಲ್ ಆಬ್ಜೆಕ್ಟಿವ್. ಥ್ಯಾಂಕ್ ಯು.